ಹೇಳಿದ್ರು ನಾವು ಬೇಲಿ ಮೇಲೆ ಇರುವ ಸೊಪ್ಪು ತಿಂತಾಯಿದ್ವಿ ಅಂತ. ಅದೇ ನಮ್ಮಜ್ಜಿಯ ಮಡಿಲಲ್ಲಿದ್ದು ಆರೋಗ್ಯದ ಗುಟ್ಟು. ದಾಗಡಿ ಸೊಪ್ಪು ಅಥವಾ ಆಡೆ ಸೊಪ್ಪು ಅಂತಲೂ ಕರೀತಾರೆ. ಇದನ್ನು ಆಯುರ್ವೇದ ಸಿದ್ಧ ಔಷಧಿಯಲ್ಲಿ ಯೂಸ್ ಮಾಡ್ತಾರೆ. ಇದು ಶೀತವರ್ಣದ್ದು. ಆಗಿನ ಕಾಲದವರು ಈ ಬಳ್ಳಿಯಲ್ಲಿರುತ್ತೋ ಅಲ್ಲಿ ಬಾವಿನ ತೆಗಿತಾ ಇದ್ರಂತೆ. ಯಾಕಂದರೆ ಇದರ ಬೇರು ತುಂಬ ಆಳದಲ್ಲಿ ಬೇರೂರಿ ಅಲ್ಲಿ ಇದ್ದ ನೀರಲ್ಲಿ ವರ್ಷವಿಡೀ ಹಚ್ಚ ಹಸಿರಾಗಿರುತ್ತಂತೆ. ಇದು ಬೇಸಿಗೆಯಲ್ಲಿ ಪರ್ಫೆಕ್ಟ್ ಫುಡ್. ಜಾಸ್ತಿ ಮೊಬೈಲ್ ಯೂಸ್ ಮಾಡಿ ಕಣ್ಣೂರಿ ಅಂಥವ್ರಿಗೆ ಇದರ ಎಲೆ ಜೊತೆ ನೀರು ಹಾಕಿ ಕೈ ಆಡಿಸಿದ್ರೆ 5 ನಿಮಿಷ ಬಿಟ್ಟರೆ ಸಾಕು, ಅದು ಒಂಥರ ನ್ಯಾಚುರಲ್ ಜಲ್ಲಿ ಆಗುತ್ತೆ. ಅದನ್ನು ಕಣ್ಮೇಲೆ ಇಡೋರು ಹೆಣ್ಣು ಮಕ್ಕಳ ತಿಂಗಳ ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ. ಬಾಡಿ ಓವರ್ ಕ್ಯಾಲೋರಿ, ಅತಿಸಾರ, ಗ್ಯಾಸ್ಟ್ರಿಕ್, ಮೂತ್ರನಾಳದ ಸೋಂಕು, ಶುಗರ್, BP, ಕ್ಯಾನ್ಸರ್ಗೂ ಇದು ಒಂಥರ ಪ್ರಕೃತಿಯೇ ಕೊಟ್ಟ ಗಿಫ್ಟ್ ಆಗಿರುತ್ತೆ. ಒಬ್ರೊಬ್ಬರು ಒಂದೊಂಥರ ಯೂಸ್ ಮಾಡ್ಕೊಳ್ತಾರೆ. ಕಷಾಯ ಕುಡಿಯೋಕ್ಕೆ ಒಂಥರ ಮಾಡೋರಿಗೆ ಇದರ ಪಲ್ಯ ಸಾಂಬಾರು ಕೂಡ ಮಾಡಿ ತಿಂದರೆ ಒಳ್ಳೆ. ನಮ್ಮಜ್ಜಿಯ ದಾಗಡಿ ಸೊಪ್ಪಿನ ಬಸ್ಸಾರು ನೀವು ಟ್ರೈ ಮಾಡಿ ತಿಂದು ಹೆಲ್ತಿಯಾಗಿರ್ತೀರ ಅಲ್ವಾ? ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.